ನಮಸ್ಕಾರ ಎಲ್ರಿಗೂ. ಪರ್ಫೆಕ್ಟ್ ಸೊಲ್ಯೂಷನಿಂದ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಆ್ಯಪಲ್ಲಿ ಅದರ್ ಕಸ್ಟಮರ್ ಸ್ಟೇಟಸ್ಸು ಆ್ಯಂಡ್ ರಿವೈವಲ್ ನೀವು ಯಾವ ಥರ ನೋಡ್ಬೋದಲ್ವಾ. ಸೊ ಈ ವಿಡಿಯೋಲಿ ಹೇಳ್ಕೊಡ್ತೀನಿ ನಿಮಗೆ. ಎಲ್ರಿಗೂ ಕೂಡ ಲಾಸ್ಟ್ವರೆಗೆ ಈ ವಿಡಿಯೋ ನೋಡಿ. ಸೊ ಭಾಳ ಜನ ಕನ್ಫ್ಯೂಷನ್ ಬರ್ತಾ ಇದೆ ಯಾವ ಆಪ್ಷನಲ್ಲಿ ಚೆಕ್ ಮಾಡೋದನ್ಬಿಟ್ಟು. ಸೊ ನಮ್ಮ ಆ್ಯಪ್ ಓಪನ್ ಮಾಡಿದ ನಂತರ ಇಲ್ಲಿ ಪಾಲಿಸಿ ಟ್ರ್ಯಾಕರ್ ಇದೆಯಲ್ಲ ಯೆಲ್ಲೋ ಕಲರಲ್ಲಿ, ಆ ಪಾಲಿಸಿ ಟ್ರ್ಯಾಕರಲ್ಲಿ ಹೋಗಿ ಅದರಲ್ಲಿ ಹೋದ ನಂತರ ಒಂದೇ ಆಪ್ಷನಲ್ಲಿ ಹೋಗಿ ಫಸ್ಟು ಪಾಲಿಸಿ ಸ್ಟೇಟಸ್ ನ್ಯೂ ಅಂತಿದೆ ಅದರಲ್ಲೇ ಹೋಗಿ. ಹೋದ ನಂತರ ಇದರಲ್ಲಿ ನಿಮ್ಮ ಏಜೆನ್ಸಿ ಕೋಡ್ ಬರುತ್ತೆ, ನಂತರ ಕೆಳಗಡೆ ಪಾಲಿಸಿ ನಂಬರ್ ಅಂತ ಕೇಳುತ್ತೆ. ಫಸ್ಟ್ ನೀವೇನು ಮಾಡಿ, ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡಿ, ಕಾರ್ನರಲ್ಲಿ ಒಂದು ಅಂಬ್ರೆಲಾ ಸಿಂಬಾಲ್ ಇದೆ ನೋಡಿ. ಸೊ ಆ ಅಂಬ್ರೆಲಾ ಸಿಂಬಾಲ್ಗೆ ಕ್ಲಿಕ್ ಮಾಡಿ ನಂತರ ಇದರಲ್ಲಿ 987 ಪಾಸ್ವರ್ಡ್ ಹಾಕಿ. ಸೊ ಇದು ಎವ್ರಿ ಟೈಮ್ ಹಾಕೋದಿರಲ್ಲ, ಯಾವಾಗಾದರೂ ವೀಕ್ಲಿ ಒಂದು ಸರಿ ಮಾತ್ರ ಹಾಕೋದಿರುತ್ತೆ. ಯಾವಾಗಾದರೂ ಡೂಪ್ಲಿಕೇಟ್ ಲಾಗಿನ್ ಅಂತ ಡೂಪ್ಲಿಕೇಟ್ ಲಾಗಿನ್ ಅಂತ ಈ ಥರ ಕೇಳಿದ್ರೆ, ಮೇಲ್ಗಡೆ ಇದೆ ನೋಡಿ, ಈ ಥರ ಕೇಳಿದ್ರೆ ಅವಾಗ 987 ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಗೋ ಕೊಡಿ. ಗೋ ಕೊಟ್ಟ ತಕ್ಷಣ ನಿಮಗೆ ಇದರಲ್ಲಿ ಡೂಪ್ಲಿಕೇಟ್ ಲಾಗಿನ್ ಸೇವ್ಡ್ ಅಂತ ಈ ಥರ ಬರುತ್ತೆ. ಬಂದ ನಂತರ ಜಸ್ಟ್ ಒಂದು 2 ನಿಮಿಷ ಬ್ಯಾಕ್ ಬನ್ನಿ, ಕಂಪ್ಲೀಟ್ ಹೊರಗಡೆ ಬಂದುಬಿಟ್ಟು ಪುನಃ ಆ್ಯಪ್ ಓಪನ್ ಮಾಡಿ ನಂತರ ಸೊ ಇದು ಫಸ್ಟ್ ಟೈಮ್ ಮಾತ್ರ ಪಾಸ್ವರ್ಡ್ ಹಾಕ್ತಿರಲ್ವ, ಫಸ್ಟ್ ಟೈಮ್ ಮಾತ್ರ ಮಾಡೋದಿರುತ್ತೆ. ಹಾಕಿಬಿಟ್ಟು ಮತ್ತೆ ಪುನಃ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಪಾಲಿಸಿ ನಂಬರ್ ಹಾಕಿ. ಸೊ ಪಾಲಿಸಿ ನಂಬರ್ ಹಾಕಿಬಿಟ್ಟು ಸ್ಟೇಟಸ್ ಕೊಡಿ. ಈವನ್ ಇದರಲ್ಲಿ ಪಾಲಿಸಿ ಸ್ಟೇಟಸ್ಸು ಇನ್ಫೋರ್ಸ್ ಇದ್ದರೆ ಫುಲ್ ಸ್ಟೇಟಸ್ ಓಪನ್ ಆಗುತ್ತೆ. ಇನ್ ಕೇಸ್ ಲ್ಯಾಬ್ಸ್ ಆದರೂ ಕೂಡ ರಿವೈವಲ್ ಕೊಟೇಷನ್ ಕೂಡ ಇದರಲ್ಲಿ ಓಪನ್ ಆಗುತ್ತೆ ನಿಮಗೆ. ಸೊ ಇದು ಒಂದೇ ಆಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ, ಬೇರೆ ಯಾವುದೇ ಆಪ್ಷನಲ್ಲಿ ಹೋಗೋಕ್ಕೆ ಹೋಗಬೇಡಿ. ಇನ್ ಕೇಸ್ ಇದರಲ್ಲಿ ಅಪ್ಡೇಟ್ ಮಾಡೋ ಏನಾದರೂ ಬಂತು ಅಂದ್ಕೊಳ್ಳಿ, ಇಮಿಡಿಯೇಟ್ ನಮಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ. ಸೊ ಇದು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ.